ಈ ಮನೇಲಿ ಈ ಥರದ ಘಟನೆ ಏನಾದರೂ ಆದರೆ ಅದಕ್ಕೆ ಕಾರಣ ಆದವರು ಈ ಮನೇಲಿ ಇರಲ್ಲ. ನಾನೋಗ ಅಣ್ಣನ ಹತ್ರ ಇರೋ ವಿಷಯ ಮಾತಾಡ್ಲಾ? ಅವನಿನ್ನೂ ಸಿಟ್ಟಲ್ಲೇ ಇದ್ರೆ ಏನು ಮಾಡೋದು? ಅಲ್ಲಿ ನೋಡಿದ್ರೆ ಅಕ್ಕನೂ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಣ್ಣ ಸಿಟ್ಟಲ್ಲಿದ್ರೆ ನಾನು ಸುಮ್ಮನೆ ಬೈಸ್ಕೊಬೇಕಾಗತ್ತೆ. ಬೇಡ ಬೇಡ. ಬೈಸ್ಕೊಂಡ್ರೂ ಪರವಾಗಿಲ್ಲ, ಪಾಪ ಅಕ್ಕನ ಥರ ನೋಡೋಕ್ಕಾಗ್ತಾ ಇಲ್ಲ. ಇದೇನಿದು? ಅಣ್ಣ ಅಲ್ಲಿ ಸಿಟ್ಟಾಗಿದ್ದ, ಇಲ್ಲಿ ನೋಡಿದ್ರೆ ಬೆಟ್ಟನೇ ತಲೆ ಮೇಲೆ ಬಿದ್ದಿರೋ ಥರ ಕೂತಿದ್ದಾನಲ್ಲ. ಅಕ್ಕನ ಬೈದಿದ್ದಕ್ಕೆ ಇವನಿಗೂ ಬೇಜಾರಾಗಿರ್ಬೇಕು. ಅಣ್ಣ, ಒಳಗೆ ಬಾ ಕೃಷ್ಣ. ಏನು ವಿಷಯ? ಅಣ್ಣ ಅದೇನು ಸರಿಯಾಗಿ ಹೇಳೋ. ಹೆದರ್ಕೋಬೇಡ ಕೃಷ್ಣ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡ. ನೀನು ಅಕ್ಕನ ಹತ್ರ ಆ ಥರ ಮಾತಾಡಬಾರ್ದಾಗಿತ್ತೋಣ. ಈ ವಿಷಯಕ್ಕೆ ಅಲ್ಲಿ ಅಕ್ಕ ತುಂಬ ನೊಂದ್ಕೊಂಡಿದ್ದಾಳೆ, ಇಲ್ಲಿ ನೀನು ನೊಂದ್ಕೊಂಡಿದ್ಯಾ. ನನಗೆ ಈ ಮನೇನ ಈ ಥರ ನೋಡೋದಕ್ಕೆ ಆಗ್ತಾ ಇಲ್ಲ ಅಣ್ಣ. ನಾನೇನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ಪಾಲ್ಗೆ ನೀನು ಮತ್ತೆ ಅಕ್ಕನೇ ಪ್ರಪಂಚ. ನೀವಿಬ್ರು ಈ ಥರ ನೋವಲ್ಲಿದ್ರೆ ನನ್ನ ಎದೆನೇ ಒಡೆದೋದಂಗೆ ಆಗುತ್ತಣ್ಣ. ನೀನು ಕೋಪ ಇದ್ರೆ ನನಗೊಂದೇಟು ಹೊಡೆದ್ಬಿಡು. ಆದರೆ ಅಕ್ಕನ ಹತ್ರ ಹೋಗಿ ಮಾತಾಡೋಣ ಪ್ಲೀಸ್. ಯಾವುದೋ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟೆ ಕಣೋ. ಪಾಪ ಅಕ್ಕನ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ಇನ್ನೊಂದ್ಸತಿ ಹಾಗಾಗಲ್ಲ ಬಿಡು. ಏನಮ್ಮ ಇದು? ಅಯ್ಯೋ, ಈ ಮನೇಲಿ ಗೋಡೆಗೂ ಕಿವಿ ಇರುತ್ತೆ. ನೀನೇನಾದ್ರೂ ಒಟ್ಕೊಟ್ಬಿಟ್ರೆ ಸಿಕ್ಕಾಕೊಳ್ಳಲ್ವಾ ಮತ್ತೆ? ಈಗ ಮಾತಾಡ್ಬೋದಾ? ಮಾತಾಡು, ಈಗ ಮನ್ಸ್ ಬಿಚ್ಚಿ ಮಾತಾಡು. ಯಾರು ಇಲ್ಲ. ಏನಮ್ಮ ಇದು? ನಾವ್ ಅನ್ಕೊಂಡಿರೋದೊಂದು, ಇಲ್ಲ ಆಗ್ತಿರೋದು ಇನ್ನೊಂದು. ಇವತ್ತು ಕೋದಂಡನ್ ಬಂದಿದ್ ಕೋಪಕ್ಕೆ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಾನೆ ಅನ್ಕೊಂಡ್ಬಿಟ್ಟೆ. ಸದ್ಯ ಬಚಾವಾದ್ವಿ. ಆ ಕೋದಂಡನ ನಮ್ ಹಿಡಿತದಲ್ಲಿ ಇಟ್ಕೊಳ್ಳೋಣ ಅಂತ ನಾವ್ ಅನ್ಕೊಂಡ್ರೆ ಅವ್ನ್ ದಿನೇ ದಿನೇ ನಮ್ ಕೈ ಮೀರ್ ಹೋಗ್ತಿದ್ದಾನೆ. ಇದೇ ತರ ಆದ್ರೆ ನಮ್ ಯಾವ ಪ್ಲಾನು ವರ್ಕ್ ಆಗಲ್ಲ. ಹೆದರ್ಬೇಡ ಮಾಯಾ, ನನ್ನ ಹತ್ರ ಇನ್ನೂ ಒಂದ್ ಅಸ್ತ್ರ ಇದೆ. ಏನು? ಆ ವಿಡಿಯೋನಾ? ಅದೊಂದು ಸಾಕು ಮಗಳೇ, ಈ ಮನೇಲಿ ಪರ್ಮನೆಂಟ್ ಆಗಿ ಬಿರುಕ್ ಮೂಡುತ್ತೆ. ಇದನ್ ಯಾವಾಗ್ಲೂ ಹೇಳ್ತ್ಯಾ. ಆ ಕೋದಂಡಂಗ ಆ ವಿಡಿಯೋ ತೋರ್ಸು ಅಂದ್ರೆ ಅದನ್ ಮಾತ್ರ ಮಾಡಕ್ ಆಗಲ್ಲ ನಿನ್ ಕೈಲಿ. ಅದನ್ನ ಇಟ್ಕೊಂಡೇನು ಉಪ್ಪಿನಕಾಯಿ ಹಾಕ್ತಿಯಾ? ಅಯ್ಯೋ, ಅವಸರ ಪಡ್ಬೇಡ್ವೆ. ಅದಕ್ಕೇಂತ ಒಂದು ಟೈಮ್ ಬರುತ್ತೆ. ಯಾವಾಗ ಬರುತ್ತೆ? ನಾನ್ ಅಲ್ಲಿವರೆಗೂ ಮನೆ ಕೆಲ್ಸ ಮಾಡ್ಕೊಂಡೇ ಇರ್ಲಾ? ನನ್ ಕೈಲಾಗಲ್ಲ.